ಯುಗಾದಿ ಮುನ್ನವೇ ಡಿ ಬಾಸ್ ಫ್ಯಾನ್ಸ್ಗೆ ಹಬ್ಬ ಅಂತಾನೆ ಹೇಳಬಹುದು. ಬೇಲ್ ಬಳಿಕ ಶೂಟಿಂಗ್ಗೆ ಮರಳಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು. ಯುಗಾದಿ ಮುನ್ನವೇ ಡಿ ಬಾಸ್ ಫ್ಯಾನ್ಸ್ಗೆ ಹಬ್ಬ ಅಂತಾನೆ ಹೇಳಬಹುದು. ಬೇಲ್ ಬಳಿಕ ಶೂಟಿಂಗ್ಗೆ ಮರಳಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಎನ್ನುವ ಮಾಹಿತಿ ಇದೀಗ ಸಿಗ್ತಾ ಇದೆ. ಇಂದಿನಿಂದ ಡೆವಿಲ್ ಸಿನಿಮಾದ ಚಿತ್ರೀಕರಣ ಮತ್ತೆ ಆರಂಭ ಆಗ್ತಾ ಇದೆ. ಇವತ್ತಿನಿಂದ ಆರಂಭ ಆಗ್ತಾ ಇದೆ. ಮಾರ್ಚ್ 15ರವರೆಗೆ ಮೈಸೂರಿನಲ್ಲಿ ಚಿತ್ರೀಕರಣಕ್ಕೆ ಅನುಮತಿಯನ್ನ ನೀಡಲಾಗಿದೆ. ಇಂದಿನಿಂದ 2 ದಿನ ಸರ್ಕಾರಿ ಅತಿಥಿ ಗೃಹದಲ್ಲಿ ಚಿತ್ರೀಕರಣವನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ಮಾರ್ಚ್ 15ರಂದು ಲಲಿತಾ ಮಹಲ್ ಪ್ಯಾಲೇಸ್ನಲ್ಲಿ ಶೂಟಿಂಗ್ ಅನ್ನ ಮಾಡಲಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಯುಗಾದಿ ಮುನ್ನವೇ ಡಿ ಬಾಸ್ ಫ್ಯಾನ್ಸ್ಗೆ ಹಬ್ಬ ಅಂತಾನೆ ಹೇಳಬಹುದು. ಬೇಲ್ ಬಳಿಕ ಇವತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ಶೂಟಿಂಗ್ ನಲ್ಲಿ ಭಾಗಿಯಾಗಿದ್ದಾರೆ. ಏನು ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಅನ್ನ ಕಳಿಸ್ತಾ ಇದ್ದ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರೇಣುಕಾ ಸ್ವಾಮಿಯನ್ನ ಹತ್ಯೆ ಮಾಡಲಾಗಿತ್ತು. ಅಂತಹ ಸಂದರ್ಭದಲ್ಲಿ ನಟ ದರ್ಶನ್ ರವರು ಶೂಟಿಂಗ್ ನಲ್ಲಿ ಇದ್ರು. ಆ ಶೂಟಿಂಗ್ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಈಗಾಗಲೇ ದರ್ಶನ್ ಅಂಡ್ ಟೀಮ್ ನನ್ನ ಈಗಾಗಲೇ ಅರೆಸ್ಟ್ ಅನ್ನ ಕೂಡ ಮಾಡಲಾಗಿತ್ತು. ಅದಾದ ಬಳಿಕ ದರ್ಶನ್ ರವರನ್ನ ಈಗಾಗಲೇ ದರ್ಶನ್ ರವರಿಗೆ ಪರ್ಮನೆಂಟ್ ಬೇಲ್ ಕೂಡ ಸಿಕ್ಕಿದೆ. ಬೇಲ್ ಸಿಕ್ಕಿದ ನಂತರ ಒಂದು ವಿಚಾರಣೆ ಕೂಡ ನಡೆದಿತ್ತು. ದರ್ಶನ್ ಭಾರತ ಬಿಟ್ಟು ಬೇರೆ ದೇಶಕ್ಕೆ ಹೋಗಬೇಕು ಅಂದ್ರೆ ಒಂದು ಪರ್ಮಿಷನ್ ನ ಪಡೆದುಕೊಳ್ಬೇಕು ಎಂದು ಕೋರ್ಟ್ ಇಂದ ಈಗಾಗಲೇ ಆದೇಶವನ್ನ ಕೂಡ ನೀಡಲಾಗಿತ್ತು. ಅದರ ಬೆನ್ನಲ್ಲೇ ಇದೀಗ ಶೂಟಿಂಗ್ ಆರಂಭ ಆಗಿದೆ. ಲಲಿತಾ ಮಹಲ್ ಪ್ಯಾಲೇಸ್ ನಲ್ಲಿ ಶೂಟಿಂಗ್ ವೇಳೆಗೆ ದರ್ಶನ್ ಅವರನ್ನ ಅರೆಸ್ಟ್ ಮಾಡಲಾಗಿತ್ತು. ಸದ್ಯ ಶೂಟಿಂಗ್ಗೆ ಕಾನೂನು ಸುವ್ಯವಸ್ಥೆ ಡಿಸಿಪಿ ಈಗಾಗಲೇ ಅನುಮತಿಯನ್ನ ನೀಡಿದ್ದಾರೆ. ಪಾಳಿ ಲೆಕ್ಕದಲ್ಲಿ 32 ಜನ ಪೊಲೀಸರ ಭದ್ರತೆಗೆ ಲಕ್ಷ ಖರ್ಚು ಮಾಡಲಾಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಭದ್ರತೆಗೆ ಒಂದು ಪಾಳಿಯಲ್ಲಿ 10 ಮಂದಿ ಪೊಲೀಸರು ಕಾರ್ಯ ಮಾಡ್ತಾ ಇದ್ದಾರೆ. ದರ್ಶನ್ ಭದ್ರತಾ ಸಿಬ್ಬಂದಿಗೆ 1,64,785 ರೂಪಾಯಿ ಖರ್ಚು ಮಾಡಲಾಗಿದೆ. ರಾತ್ರಿ 9 ಗಂಟೆಯವರೆಗೆ ಶೂಟಿಂಗ್ ಮಾಡಲು ತೀರ್ಮಾನವನ್ನ ಮಾಡಿಕೊಂಡಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಲಲಿತಾ ಮಹಲ್ ಪ್ಯಾಲೇಸ್ನಲ್ಲಿ ಇವತ್ತಿಂದ ಶೂಟಿಂಗ್ ಕೂಡ ಆರಂಭ ಆಗ್ತಾ ಇದೆ. ಕಾನೂನು ಸುವ್ಯವಸ್ಥೆ ಡಿಸಿಪಿ ಮುತ್ತುರಾಜ್ ಶೂಟಿಂಗ್ಗೆ ಈಗಾಗಲೇ ಅನುಮತಿಯನ್ನ ಕೂಡ ನೀಡಿದ್ದಾರೆ. ಮಾರ್ಚ್ 12ರಿಂದ 15ರವರೆಗೆ ಚಿತ್ರೀಕರಣವನ್ನ ಮಾಡಲು ಚಿತ್ರತಂಡ ಈಗಾಗಲೇ ಸಜ್ಜಾಗಿದೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಸಂದೀಪ್. ಸಂದೀಪ್, ಇವತ್ತಿನಿಂದ ಡೆವಿಲ್ ಶೂಟಿಂಗ್ ಆರಂಭ ಆಗ್ತಾ ಇದೆ. ನಟ ದರ್ಶನ್ ಕೂಡ ಪಾಲ್ಗೊಳ್ತಾ ಇದ್ದಾರೆ. ಈ ಕುರಿತು ಏನೆಲ್ಲ ಅಪ್ಡೇಟ್ಸ್ ಇದೆ? ತೇಜಸ್ವಿನಿ, ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಆರೋಪಿಯಾಗಿರ್ತಕ್ಕಂಥ ದರ್ಶನ್ ರವರು ಜೈಲಿನಿಂದ ಜಾಮೀನಿನ ಮೇಲೆ ಹೊರಬಂದಂತ ನಂತರದಲ್ಲಿ ಅವರು ಮತ್ತೆ ಚಿತ್ರೀಕರಣದಲ್ಲಿ ಯಾವಾಗ ಭಾಗಿಯಾಗ್ತಾರೆ ಅನ್ನುವಂತ ಒಂದು ಯಕ್ಷ ಪ್ರಶ್ನೆ ಅಭಿಮಾನಿಗಳಲ್ಲಿ ಕಾಡ್ತಾ ಇತ್ತು. ಇಂದು ದರ್ಶನ್ ಅಭಿಮಾನಿಗಳಿಗೆ ಒಂದು ಗುಡ್ ನ್ಯೂಸ್ ಸಿಕ್ಕಂತಾಗಿರ್ತಕ್ಕಂಥದ್ದು. ಡೆವಿಲ್ ಚಿತ್ರದ ಒಂದು ಚಿತ್ರೀಕರಣಕ್ಕಾಗಿ ಇಂದಿನಿಂದ 4 ದಿನಗಳ ಕಾಲ ದರ್ಶನ್ ಮೈಸೂರಿನಲ್ಲಿ ನಡೀತಿರ್ತಕ್ಕಂಥ ಚಿತ್ರೀಕರಣದಲ್ಲಿ ಭಾಗಿಯಾಗ್ತಾ ಇರ್ತಕ್ಕಂಥದ್ದು. ಇದಕ್ಕಾಗಿ ಚಿತ್ರತಂಡ ಕೂಡ ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಳ್ಳಾಗಿರ್ತಕ್ಕಂಥದ್ದು. ಈಗಾಗಲೇ ಬೇಕಾದಂತ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡು ಒಂದು ಪೊಲೀಸ್ ಇಲಾಖೆ ಅನುಮತಿಯನ್ನು ಕೂಡ ಪಡ್ಕೊಂಡಿರ್ತಕ್ಕಂಥದ್ದು. ಮೈಸೂರು ನಗರದ ಸರ್ಕಾರಿ ಅತಿಥಿ ಗೃಹದಲ್ಲಿ ಇಂದಿನಿಂದ 12ರಿಂದ 14ರವರೆಗೆ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಡೆವಿಲ್ ಚಿತ್ರೀಕರಣ ಸಾಗ್ತಾ ಇರ್ತಕ್ಕಂತಹದ್ದು. 15ನೇ ದಿನಾಂಕದಂದು ಲಲಿತ್ ಮಹಲ್ ಒಂದು ಸ್ಥಳದಲ್ಲಿ ಈ ಒಂದು ಚಿತ್ರೀಕರಣ ಬೆಳಗ್ಗೆ 7ರಿಂದ ಸಂಜೆ 9ರವರೆಗೂ ಕೂಡ ನಡೆಯುವಂತ ಸಿದ್ಧತೆಗಳನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಯಾವುದೇ ರೀತಿಯ ಸಾರ್ವಜನಿಕರಿಗೆ ಒಂದು ನಿರ್ಬಂಧವನ್ನ ಕೂಡ ಈ ಒಂದು ಸ್ಥಳಗಳಿಗೆ ಏರಿರ್ತಕ್ಕಂಥದ್ದು. ಸುಮಾರು 32 ಪೊಲೀಸರನ್ನ ನಿಯೋಜನೆ ಕೂಡ ಮಾಡಿರ್ತಕ್ಕಂಥದ್ದು. ಕಾನೂನು ಹಾಗೂ ಸುವ್ಯವಸ್ಥೆ ಒಂದು ವಿಭಾಗದ ಡಿಸಿಪಿ ಆಗಿರ್ತಕ್ಕಂಥ ಮುತ್ತುರಾಜ್ ರವರು ಈ ಒಂದು ಚಿತ್ರೀಕರಣಕ್ಕೆ ಅನುಮತಿಯನ್ನ ಕೂಡ ನೀಡಿರ್ತಕ್ಕಂಥದ್ದು. ಮತ್ತು ಖಾಸಗಿಯಾಗೂ ಕೂಡ ಸಾಕಷ್ಟು ಬೌನ್ಸರ್ ಗಳನ್ನ ನಿಯೋಜನೆ ಮಾಡಿಕೊಂಡು ಚಿತ್ರೀಕರಣವನ್ನ ಬಿಗಿ ಭದ್ರತೆಯಲ್ಲಿ ಚಿತ್ರತಂಡ ನಡೆಸ್ತಾ ಇರ್ತಕ್ಕಂತಹದ್ದು. ತೇಜಸ್ವಿನಿ, ಧನ್ಯವಾದ ಸಂದೀಪ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.